ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಅದಕ್ಕೋಸ್ಕರ ನಾನಿವತ್ತು ಬಂದಿರುವಂಥದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಮಾಗಡಿ ಟೌನ್ನಲ್ಲಿರುವಂತಹ ಶ್ರೀ ಶೃಂಗೇರಿ ಶಾರದಾ ಪೀಠಕ್ಕೆ ಬಂದಿದ್ದೀನಿ. ಈಗ ಧನುರ್ಮಾಸ ಶುರುವಾಗಿದೆ. ಧನುರ್ಮಾಸದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳಿರೋದಿಲ್ಲ. ಆದರೆ ವಿಶೇಷ ಏನಪ್ಪ ಅಂತಂದರೆ ಧನುರ್ಮಾಸದಲ್ಲಿ ವಿಶೇಷ ದೇವತೆಯರ ಶಕ್ತಿಪೀಠಗಳ ದರ್ಶನ ಮಾಡೋದ್ರಿಂದ ನಮಗೆ ಇನ್ನೂ ದೇವರ ಬಲ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ಬಂದಿರೋವಂಥ ದೇವಸ್ಥಾನ ಶಾರದಾ ಶಕ್ತಿಪೀಠ. ಈ ದೇವಸ್ಥಾನದ ಆಚರಣೆ, ಇದರ ವಿಶೇಷತೆ ಮತ್ತು ಇದರ ಇತಿಹಾಸನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಶೃಂಗೇರಿ ಶಾರದಾ ಪೀಠ ಮಾಗಡಿ ಶಾಖೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಗಡಿಯ ಖ್ಯಾತ ವಕೀಲರಾದಂತಹ ಶ್ರೀಯುತ ಹಿರಣ್ಣಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ ಮತ್ತು ದೇವಸ್ಥಾನದ ವಿಶೇಷತೆ, ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಈ ದೇವಸ್ಥಾನದ ವಿಶೇಷತೆ ಮತ್ತು ಆಚರಣೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಆ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ, ಈ ಶೃಂಗೇರಿ ಶಾರದಾ ಪೀಠ, ಶೃಂಗೇರಿ ಶಾರದಾ ಪೀಠಕ್ಕೂ ಮಾಗಡಿಗೂ ಅವಿನಾವ ಭಾವ ಸಂಬಂಧ ಇದೆ. ಹಿಂದಿನಿಂದಲೂ ಜಗದ್ಗುರುಗಳಾದಂಥ ನರಸಿಂಹ ಚಂದ್ರಶೇಖರ್ ಭಾರತಿಗಳು, ಅಭಿನವ ವಿದ್ಯಾತೀರ್ಥರು ಭೇಟಿ ಕೊಟ್ಟಂಥ ಸ್ಥಳ ಮಾಗಡಿ. ಹಿಂದೆ 1961ರಲ್ಲಿ 35ನೇ ಜಗದ್ಗುರುಗಳಾಗಿದ್ದಂಥ ಶ್ರೀಮದ್ ಅಭಿನವ ವಿದ್ಯಾತೀರ್ಥರು ಮಾಗಡಿ ದಯಮಾಡಿಸಿದಾಗ ಇಲ್ಲೊಂದು ಮಾಗಡಿಗೊಂದು ಶೃಂಗೇರಿ ಶಂಕರಮಠ ಆಗಬೇಕು, ಇಲ್ಲಿ ಜನಕ್ಕೂ ಶಾರದಾ ಪೀಠದ ಆಶೀರ್ವಾದ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಶಂಕರಮಠ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿದರು. ತದನಂತರ 2015ರಲ್ಲಿ ಪೂಜ್ಯ ಜಗದ್ಗುರುಗಳಾದಂಥ ಭಾರತೀತೀರ್ಥ ಮಹಾಸ್ವಾಮಿಗಳು ಮತ್ತು ತತ್ಕಾಲ ಅವರ ಶಿಷ್ಯರ ಕಮಲ ಸಂಜಾತರ ಶಿಷ್ಯರಾದ ವಿಧುಶೇಖರ ಭಾರತಿಗಳು ಮಾಗಡಿ ದಯಮಾಡಿಸಿ ಇಲ್ಲಿ ಭೂಮಿ ಪೂಜೆ ಮಾಡಿ ಒಂದು ಶೃಂಗೇರಿ ಶಂಕರಮಠ ಮಾಡೋದಕ್ಕೆ ಭೂಮಿ ಪೂಜೆ ಅವರ ಅಮೃತದಿಂದ ಮಾಡಿದರು. ನಂತರ 2022ರಲ್ಲಿ ಸನ್ನಿಧಾನಂ ಜಗದ್ಗುರುಗಳಾದಂಥ ಶ್ರೀ ವಿಧುಶೇಖರ ಭಾರತಿಗಳು ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಮೂಲ ಶೃಂಗೇರಿ ಶಾರದಾ ಪೀಠದ ವಿಗ್ರಹ ಇದ್ದಾಗೆ ಇಲ್ಲೂ ಸಹ ಪಂಚಲೋಹದ ವಿಗ್ರಹಗಳನ್ನು ಜಗದ್ಗುರುಗಳು ಅನುಗ್ರಹ ಮಾಡಿದ್ದಾರೆ. ಇದು ಭಾಳ ವಿಶೇಷವಾದಂಥ ಶಕ್ತಿ ಉಳ್ಳಿದ್ದು ಸ್ವತಃ ಸ್ವಾಮೀಜಿಗಳ ಅಮೃತ ಹಸ್ತದ ಅಂದಲೇ ಪ್ರತಿಷ್ಠಾಪನೆ ಆಗೋದ್ರಿಂದ ಬಹಳಷ್ಟು ಶಕ್ತಿಪೀಠವಾಗಿ ಈಗಾಗಲೇ ಇಲ್ಲಿಯ ಸುತ್ತಮುತ್ತಲೆಲ್ಲರಿಗೂ ಹೆಸರುವಾಸಿಯಾಗಿರ್ತದೆ. ಇಲ್ಲಿ ಹೀಗೆ ಅಕ್ಷರಾಭ್ಯಾಸ, ಅಭಿಷೇಕ ಮತ್ತು ಶ್ರೀಚಕ್ರ ಪೂಜೆಗಳನ್ನೆಲ್ಲ ನಡೆಸ್ತಿದ್ವಿ. ಮುಂದೆ ಇದೇ ರೀತಿ ಒಂದು ಶನಿವಾರ ಭಾನುವಾರ ಅಥವಾ ವಾರಕ್ಕೆ 2 ದಿವಸ 3 ದಿವಸ ಒಂದು ಅನ್ನದಾನದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಗುರುಗಳಿಂದ ಅಪ್ಪಣೆ ಸಹಿತ ಪಡೆದಿದ್ವಿ. ಇದಕ್ಕೆ ಸರ್ಕಾರದಿಂದ ನಮಗೆ ತೆರಿಗೆ ವಿನಾಯಿತಿ ATG ಪ್ರಕಾರ ಅನುಮತಿ ಸಹಿತ ಸಿಕ್ಕಿದೆ. ಇದು ಭಾಳ ವಿಶೇಷವಾದ ಸ್ಥಳ. ಭಾಳಷ್ಟು ವಿದ್ಯಾರ್ಥಿ ಪೋಷಕರು ಬಂದು ಪ್ರತಿನಿತ್ಯ ಬಂದು ಆಶೀರ್ವಾದ ಪಡೆದು ಎಲ್ಲ ಪುನೀತರಾಗುತ್ತಿದ್ದಾರೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪೂಜಾ ವಿಧಾನಗಳ ಬಗ್ಗೆ ನಮ್ಮ ಅರ್ಚಕರಾದಂಥ ಸಂತೋಷವನ್ನು ತಿಳಿಸ್ತಾರೆ. ವೀಕ್ಷಕರೇ, ನಮ್ಮ ಜೊತೆ ಶೃಂಗೇರಿ ಶಾರದಾ ಮಠ ಮಾಗಡಿ ಶಾಖೆಯ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ಸಂತೋಷ್ ಅವರಿದ್ದಾರೆ. ದೇವಸ್ಥಾನದ ಆಚರಣೆ ಮತ್ತು ವಿಚಾರ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ಈ ದೇವಸ್ಥಾನದ ವಿಶೇಷತೆ ಮತ್ತು ಇದು ಯಾವ ಥರ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಬಂದು ಒಳ್ಳೆತನ ಕಂಡಿರೋದಿಲ್ಲ, ಉದಾಹರಣೆಗಳಿಂದ ಅದ್ರ ಬಗ್ಗೆ ತಿಳಿಸ್ಕೊಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶಾರದಾಂ ಪೂಜಾ ವದನಾಂ ಪೂಜೆ ಸರ್ವದಾ ಸ್ಮಾಕಂ ಸನ್ನಿಧಿಂ ಕ್ರಿಯಾ. ಶ್ರೀ ಶೃಂಗೇರಿ ಶಂಕರಮಠ ಮಾಗಡಿ. ಇಲ್ಲಿ ಶಕ್ತಿ ಗಣಪತಿ, ಶಾರದಾಂಬ, ಶಂಕರ ಭಗವತ್ಪಾದಾಚಾರ್ಯರು ಮತ್ತು ಚನ್ನಮುಡೇಶ್ವರ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಶಾಲಿಗ್ರಾಮದಲ್ಲಿ ಇರುವಂಥದ್ದು. ಸೊ ಶ್ರೀ ಶಕ್ತಿ ಗಣಪತಿ ಸಂಕಷ್ಟರ ಮಹಾಗಣಪತಿ ಪೂಜೆ ಆಗುವಂಥದ್ದು, ಶಾರದಾಂಬನವರಿಗೆ ಕುಂಕುಮಾರ್ಚನೆ ಮಾಡುವಂಥದ್ದು, ಶಂಕರ ಭಗವತ್ಪಾದರು ಮತ್ತು ಚಂದ್ರಮೌಳೇಶ್ವರನಿಗೆ ರುದ್ರಾಭಿಷೇಕ ಮಾಡುವಂಥದ್ದು, ಪ್ರದೋಷಕಾಲ ಪೂಜೆ ಮಾಡುವಂಥದ್ದು, ಪ್ರತಿದಿನ ವಿಶೇಷ ಪೂಜೆ ಇರುವಂಥದ್ದು, ಸೊ ಅನ್ನದಾನ ಸೇವೆ ನಡೆಯುವಂಥದ್ದು. ಸೊ ಈ ರೀತಿಯಾಗಿ ಸಕಲ ಇಷ್ಟಾರ್ಥಗಳನ್ನು, ಸಕಲ ಮನೋಚಿಂತನೆಗಳನ್ನು, ಸಕಲ ಮನೋಬುದ್ಧಿಯನ್ನು ಉತ್ತೇಜನಗೊಳಿಸಿರುವಂಥ ಶ್ರೀ ಶಾರದಾಂಬೆ ಎಲ್ಲರನ್ನೂ ಅನುಗ್ರಹ ಮಾಡ್ತಾ ಬರ್ತಾ ಇದ್ದಾರೆ. ಅಕ್ಷರಾಭ್ಯಾಸ ಮಾಡಿದರೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು, ಉನ್ನತ ಮಾನವ ಜೀವಿತವನ್ನು ಎಲ್ಲವನ್ನು ವರ್ಣಿಸಿ ಆ ತಾಯಿ ಅನುಗ್ರಹ ಮಾಡ್ತಾಯಿದ್ದಾರೆ. ಸೊ ಈ ಶೃಂಗೇರಿ ಶಂಕರಮಠದಲ್ಲಿ ಯಾರು ಶ್ರದ್ಧಾಭಕ್ತಿಗಳಿಂದ ಆ ತಾಯಿಯನ್ನು ಕೇಳ್ಕೊಡ್ತಾರೋ ಅವರಿಗೆ ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ದೇವತೆಯಾದ ಶಾರದಮ್ಮನವರು ಈಗಾಗಲೇ ಈ 2 ಮೆಡಿಕಲ್ ಸೀಟು, ಡಾಕ್ಟರ್ ಸೀಟು, ಇಂಜಿನಿಯರ್ ಸೀಟು ಎಲ್ಲ ರೀತಿ ಅನುಗ್ರಹ ಮಾಡಿರೋದ್ರಿಂದ ಭಕ್ತಾದಿಗಳ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾ
ಈ ಮಾಗಡಿ ಕ್ಷೇತ್ರಕ್ಕೆ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳ್ಬಿಟ್ಟು ಅಮ್ಮನವ್ರು ಬಂದು ಕೂತಿದ್ದಾರೆ. ಹಾಗಾಗಿ ಸರ್ವರೂ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹೊರಗಡೆಯಿಂದ ಎಲ್ಲಾದರೂ ಬರ್ತಾ ಇದ್ದಾರೆ ಅಂದರೆ ಅಡ್ರೆಸ್ ಗೊತ್ತಿಲ್ಲ, ಯಾವ ಥರ ಬರಬೇಕು, ಹೇಗೆ ಬರಬೇಕು? ಮಾಗಡಿ ಗೌರಮ್ಮ ಕೆರೆ ಹತ್ರ, ಸೊ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರನೇ ಇದೆ. ರಾಘವೇಂದ್ರ ಸ್ವಾಮಿ ಮಠ, ರಾಯರ ಮಠ ಇದೆ, ಅದ್ರ ಪಕ್ಕದಲ್ಲೇ ಶ್ರೀ ಶೃಂಗೇರಿ ಗಣಪತಿ ಮಠ ಮಾಗಡಿ ಇದೆ. ಸೊ ಬೆಂಗಳೂರಿಂದ ಬರಬೇಕು ಅಂದರೆ ನೆಲಮಂಗಲ ಮುಖಾಂತರ ಗುಡೆಮಾನಹಳ್ಳಿಗೆ ಬಂದು ಮಾಗಡಿ ಬರ್ಬೋದು. ಅಥವಾ ತಿಳ್ಕೊಂಡು ತಾವರೆಕೆರೆ ತಿಳ್ಕೊಂಡು ಮುಖಾಂತರ ತಾವರೆಕೆರೆ ಮುಖಾಂತರ ಸಮೇತ ಬರ್ಬೋದು. ಬಸ್ಗಳ ಸೌಕರ್ಯ ಇದೆ. ಬಸ್ಗಳ ಸೌಕರ್ಯ ಇದೆ. ಮಾಗಡಿ ಬಸ್ ಸ್ಟಾಪ್ ಹತ್ರನೇ ಇದೆ, ಅಲ್ಲಿ ಭಾಳ ಹತ್ತಿರದಲ್ಲಿದೆ ಶ್ರೀ ಶೃಂಗೇರಿ ಶಂಕರ ಮಠ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆಗೆ ಶೃಂಗೇರಿ ಶಾರದಾ ಮಠ ಮಾಗಡಿ ಶಾಖೆಯ ವಿಶೇಷತೆಗಳನ್ನು ತಿಳಿಸ್ಕೊಟ್ಟಂತಹ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಈರಣ್ಣಯ್ಯ ಅವರು, ಖ್ಯಾತ ವಕೀಲರು ಹಾಗೂ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ಸಂತೋಷ್ ಅವರಿಗೂ ಧನ್ಯವಾದಗಳು.